ಸರ್ ನಮಸ್ತೆ. ನಮಸ್ತೆ. ಸರ್ ನನ್ನ ಹೆಸರು ಪ್ರದೀಪ್ ಅಂತ. ಸರ್ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ. ನೀವು ಏನೇನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ, ಏನೇನು ನೀವು ಸೇಲ್ ಮಾಡ್ತಾ ಇದ್ದೀರಾ, ಯಾವ ಕಂಪ್ನಿ ನಿಮ್ಮದು, ನಿಮ್ಮ ಹೆಸರೇನು? ನನ್ನ ಹೆಸರು ಶಶಾಂಕ್ ಅಂತ, ಥ್ರೈವ್ ವೆಂಚರ್ಸ್ ಕಡೆಯಿಂದ. ನಮ್ಮ ಬ್ರ್ಯಾಂಡ್ ಬಂದ್ಬಿಟ್ಟು ಅರ್ಥಕೈಂಡ್ ಕಂಪೋಸ್ಟಬಲ್ಸ್ ಅಂತ. ನಾವು ದಾವಣಗೆರೆಯಿಂದ ಬೇಸ್ ಆಗಿರೋದು, ದಾವಣಗೆರೆ ಬೇಸ್ಡ್ ಕಂಪನಿ. ಸೊ ಅರ್ಥಕೈಂಡ್ ಕಂಪೋಸ್ಟಬಲ್ ಅಂತ ನೀವು ಅಂದರೆ ಈ ಪ್ಲಾಸ್ಟಿಕ್ ಅಲ್ಲದೇ ಇರೋಂಥನ್ನ ನೀವು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ. ಹೌದು. ಸೊ ನಿಮಗೆ ಏನಕ್ಕೆ ಬಂತು ಈ ವಿಷಯ, ಇದನ್ನು ನೀವು ತಯಾರು ಮಾಡಬೇಕು ಅಂತ ಏನಕ್ಕೆ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರಿ? ಇವಾಗ ಏನಾಗ್ತಿದೆ ಅಂದರೆ ಎಲ್ಲ ಕಡೆಗೂ ಪ್ಲಾಸ್ಟಿಕ್ ಅಂತ ಬಂದ್ಬಿಟ್ಟು ಬೇಸಿಕ್ಕು ನಮಗೆ ಗೊತ್ತಿಲ್ಲದೇನೋ ಪ್ಲಾಸ್ಟಿಕ್ ಎಲ್ಲ ಕಡೆಗೂ ಉಪಯೋಗಿಸ್ತಿದ್ದೀವಿ. ಅದರಿಂದ ನಮ್ಮ ಪರಿಸರ ಹಾಳಾಗ್ತಿದೆ. ಅದು ಪ್ಲಾಸ್ಟಿಕ್ಕು 20 ವರ್ಷ ಆದರೂ ಕರಗಲ್ಲ. ಅದು ಇವಾಗ ನಮಗೆ ತೊಂದರೆ ಆಗಲಿಲ್ಲ ಅಂದರೂ ಮುಂದ್ಗಡೆ ಅದು ತೊಂದರೆ ಆಗೇ ಆಗುತ್ತೆ. ಅದು ಹೋಗಿ ಸಮುದ್ರ ಸೇರುತ್ತೆ ಬೇರೆ ಕಡೆ, ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅದನ್ನು ಒಂದು ಆಲ್ಟರ್ನೇಟಿವ್, ಸಸ್ಟೈನಬಲ್ ಆಲ್ಟರ್ನೇಟಿವ್ಗೋಸ್ಕರ ನಾವು ಇದನ್ನು ಅರ್ಥಕೈಂಡ್ ಕಂಪೋಸ್ಟಬಲ್ಸ್ ನಾನ್ ಪ್ಲಾಸ್ಟಿಕ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು 6 ತಿಂಗಳಲ್ಲೇ ಭೂಮಿಯಲ್ಲಿ ಕೊಳೆಯುತ್ತೆ. ಅದೇ ನಮ್ಮದು ಮೇಯ್ನ್ ಏನಪ್ಪಾ ಅಂದರೆ ಪ್ಲಾಸ್ಟಿಕ್ಗೆ ಒಂದು ಆಲ್ಟರ್ನೇಟಿವ್ ಬಂದ್ಬಿಟ್ಟು ನಮ್ದು ಅರ್ಥಕೈಂಡ್ ಕಂಪೋಸ್ಟಬಲ್ಸ್ ಅಂತ. ಸೊ ನೀವು ಇವಾಗ ಇದು ಪ್ಲಾಸ್ಟಿಕ್ ಬಳಕೆ ಮಾಡದೆ ನೀವು ಪ್ಲಾಸ್ಟಿಕ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸೋ ಥರ ಮಾಡಿದ್ದೀರಾ. ಹೌದು. ಸೊ ಇದು ನೀವು ನೇಚರ್ ಫ್ರೆಂಡ್ಲಿ ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಇದು ನೀವು ಯಾವ ಥರ ಪ್ರೊಡಕ್ಷನ್ ಮಾಡ್ತಿದ್ದೀರಾ? ಇದು ನೇಚರ್ ಫ್ರೆಂಡ್ಲಿ ಆಗಿರೋಕ್ಕೆ ಹೆಂಗೆ ಸಾಧ್ಯ ಇದು? ಸರ್ ಬಂದ್ಬಿಟ್ಟು ಇದಕ್ಕೆ ರಾ ಮೆಟೀರಿಯಲ್ ಬಂದ್ಬಿಟ್ಟು ಮೆಕ್ಕೆಜೋಳ ಸರ್. ನಾವು ಏನು ಹೊಲದಲ್ಲಿ ಬೆಳಿತೀವಲ್ಲ ಮೆಕ್ಕೆಜೋಳ, ಕಾರ್ನಿಂದ ಅದನ್ನ ಪ್ರೋಸೆಸ್ ಮಾಡಿ ಅದನ್ನ ಕನ್ವರ್ಟ್ ಮಾಡಿ ಅದರಿಂದ ಮಾಡಿರೋಂಥ ಪ್ರಾಡಕ್ಟ್ ಸರ್ ಇದು. ಹೌದು. ಸೊ ನಿಮಗೆ ಏನು ಅನಿಸಿದೆ ಇದು ಪ್ಲಾಸ್ಟಿಕ್ಕು ಇದಕ್ಕಿರೋ ವ್ಯತ್ಯಾಸದಲ್ಲಿ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ನಿಮಗೆ ಪೂರ್ತಿ ಬಳಕೆ ಆದ್ರೂ ಎಷ್ಟು ವರ್ಷ ಆದ್ರೂ ಕೊಳೆಯಲ್ಲ ಅಂತ ಒಂದು ಹೇಳ್ತಿದ್ದೀರಾ. ಹೌದು. ಇನ್ನೊಂದು ಬಂದ್ಬಿಟ್ಟು ಇದು ನೀವು ಫಾರ್ಮರ್ ಫ್ರೆಂಡ್ಲಿ ಅಂತಾನೆ ಹೇಳ್ತಿದ್ದೀರಾ. ಅಂದ್ರೆ ನಾವು ಏನು ಫಾರ್ಮರ್ ಪ್ರಾಡಕ್ಟ್ನ ತಗೊಂಡ್ಬಿಟ್ಟು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್. ಸೊ ಇದನ್ನ ನೀವು ಯಾರ್ಯಾರಿಗೆಲ್ಲ ತಲುಪಿಸ್ತಾ ಇದ್ದೀರಾ? ಇದು ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಇದು? ಸರ್ ನಿಮಗೆ ಪ್ಲಾಸ್ಟಿಕ್ ಬಂದ್ಬಿಟ್ಟು ಎಲ್ಲೆಲ್ಲಿ ಉಪಯೋಗಿಸ್ತಿದ್ದಾರೆ, ಒಂದು ಬೇಕರಿ ತಗೊಳ್ಳಿ, ಒಂದು ಅಂಗಡಿ ತಗೊಳ್ಳಿ, ಕಿರಾಣಿ ಅಂಗಡಿ ತಗೊಳ್ಳಿ, ಸೂಪರ್ ಮಾರ್ಕೆಟ್, ಹಾಸ್ಪಿಟಲ್ಸು, ಎಲ್ಲೆಲ್ಲಿ ಉಪಯೋಗಿಸ್ತಿದಾರಲ್ಲ ಪ್ಲಾಸ್ಟಿಕ್ನ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇದನ್ನ ನಮ್ದು ಉಪಯೋಗಿಸ್ಬೋದು ಸರ್. ನೀವು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿ ಕೊಡ್ತಾ ಇದ್ದೀರಾ. ಹೌದು ಸರ್. ಯಾರಾದ್ರೂ ನಿಮ್ಮ ಪ್ರಾಡಕ್ಟ್ ಯಾರಾದ್ರೂ ಉಪಯೋಗಿಸ್ಬೋದು. ಹೌದು. ಸೊ ಹಂಗಾಗಿ ನೀವು ಏನು ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ಲಿ ಹಂಗೆ ನಿಲ್ಸಕ್ಕೆ ಅಂದ್ರೆ ಅದು ಉಪಯೋಗಿಸದಂಗಿರೋ ಮಾಡೋ ಕೆಪಾಸಿಟಿ ಇದರಲ್ಲಿದೆ. ಹೌದು ಸರ್. ಪ್ಲಾಸ್ಟಿಕ್ ಇರೋ ಎಲ್ಲಾ ಗುಣಗಳು ಇದಾವೆ. ಬಟ್ ಪ್ಲಾಸ್ಟಿಕ್ 20 ವರ್ಷ ಆದ್ರೂ ಕರಗಲ್ಲ. ಬಟ್ ನಮ್ಮ ಪ್ರಾಡಕ್ಟ್ 6 months ಅಲ್ಲಿ ಡಿಕಂಪೋಸ್ ಆಗುತ್ತೆ. 6 ತಿಂಗಳೊಳಗೆ ನೀವು ಡಿಕಂಪೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನ ನೀವು ಇದನ್ನ ಬಳಸೋದ್ರಿಂದ ನಿಮಗೆ ಅಂದ್ರೆ ಈ ಪರಿಸರಕ್ಕೆ ಹಾನಿ ಆಗದೆ ಇರೋಂಗೆ ನೀವು ನೋಡ್ಕೊಂತ ಇದ್ದೀರಾ. ಹೌದು ಸರ್. ಈಗ ಜನರಲಿ ಏನಾಗುತ್ತೆ ಅಂದ್ರೆ ನಾವು ನಮ್ದು ಪ್ಲಾಸ್ಟಿಕ್ನೆಲ್ಲ ಒಂದು ಇದ್ರಲ್ಲಿ ಕವರಲ್ಲಿ ಹಾಕ್ತಿವಿ, ಹೊರಗಡೆ ಒಸಿತೀವಿ, ಅದನ್ನ ದನ ಕರುಗಳು ತಿಂತವೆ, ಯಾವ ಪ್ರಾಣಿಗಳು ತಿಂತವೆ, ಅಥವಾ ಅದು ನದಿಯಲ್ಲಿ ಸೇರ್ಕೊಂಡು ನದಿಯಲ್ಲಿ ಮೀನುಗಳು ತಿಂತವೆ. ಅದರಿಂದ ನೀವು ಆಲ್ರೆಡಿ ಗಮನಿಸಿರ್ಬೋದು ಎಲ್ಲಾ ಕಡೆಗೂ ಮೈಕ್ರೋ ಪ್ಲಾಸ್ಟಿಕ್ ಆಲ್ರೆಡಿ ಈವನ್ ಮೀನಲ್ಲೂ ಸಿಗ್ತಿದೆ ಅಂತ ಆಲ್ರೆಡಿ ಸ್ಟಡೀಸ್ ಬಂದಿದೆ. ಬಟ್ ಅದಕ್ಕೆ ನಾವು ಒಂದು ಆಲ್ಟರ್ನೇಟಿವ್ ಆಗಿ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಬೋದು ಅಂತ ನಾವು ಇದು ಮಾಡಿದಾಗ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿದಾಗ ನಮ್ದು ಇದು ರೀಸೆಂಟ್ಲಿ ಮಾಡಿರೋ ಅಂತ ಇದು ಮತ್ತೆ CPCB ಇಂದ ಸರ್ಟಿಫೈಡ್ ಆಗಿರೋಂಥ ಪ್ರಾಡಕ್ಟ್ ಸರ್ ಇದು. ಓಕೆ. ನೀವು ಇದೇನು ಹೇಳ್ತಾರೆ, ಇದನ್ನು ಬಳಸೋದ್ರಿಂದ ನೀವು ರೈತ ಮಿತ್ರನೂ ಆಗ್ತೀವಿ, ಆಮೇಲೆ ಈ ನೇಚರ್ ಫ್ರೆಂಡ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ ಅನ್ನೋದೊಂದು ಉದ್ದೇಶ ಇದರಿಂದ. ಹೌದು ಸರ್. ಸೊ ನೀವು ಯಾರ್ಯಾರಿಗೆ ಈಗ ಆಲ್ರೆಡಿ ತಲುಪಿಸ್ತಾ ಇದ್ದೀರಾ? ಇವಾಗ ನಾವು ದಾವಣಗೆರೆಯಲ್ಲಿ ನೀವು ಯಾರ್ಯಾರಿಗೆ ಆಲ್ರೆಡಿ ಕೊಡ್ತಾ ಇದ್ದೀರಾ? ಹೆಂಗಿದೆ ರೆಸ್ಪಾನ್ಸ್ ಇದ್ರದ್ದು ನಿಮ್ಗೆಲ್ಲ? ರೆಸ್ಪಾನ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಬಹಳ ಅಪ್ರಿಶಿಯೇಟ್ ಪಡ್ತಿದ್ದಾರೆ ಜನಗಳು. ಬಹಳ ಜನಗಳಿಗೆ ಈ ತರ ಆಲ್ಟರ್ನೇಟಿವ್ ಇದೆ ಅಂತಾನೆ ಗೊತ್ತಿಲ್ಲ. ನಾವು ಅದನ್ನ ಫಸ್ಟ್ ಎಜುಕೇಟ್ ಮಾಡ್ತಿದೀವಿ ಜನಗಳಿಗೆ. ತಗೊಳೋದು ಬಿಡೋದು ಸೆಕೆಂಡ್ರಿ ಸರ್. ಬಟ್ ನಮ್ದು ಈ ತರ ಪ್ರಾಡಕ್ಟ್ ಇದೆ, ನಮ್ದು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಇದೆ, ಅದನ್ನ ನಾವು ಎಜುಕೇಟ್ ಮಾಡಕ್ಕೆ ನಾವು ಟ್ರೈ ಮಾಡ್ತಿದೀವಿ ಸರ್. ಆಕ್ಚುಲಿ ದಾವಣಗೆರೆ ಒಂದೇ ಅಲ್ಲ, ನಾವು ಎಲ್ಲಾ ಕಡೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲ ಬೇರೆ ಸ್ಟೇಟ್ಸ್ಗೂ ಕೂಡ ನಾವು ಕೊಡ್ತಿದೀವಿ. ಆಲ್ರೆಡಿ ತಗೊಂತಿದ್ದಾರೆ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಇದನ್ನ ನೀವು ಇನ್ನೂ ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ನೀವು ಸಹಾಯ ಕೇಳ್ತಾ ಇದ್ದೀರಾ ಜನನ್ನ? ಹೌದು. ಜನಗಳು ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಉಪಯೋಗಿಸ್ತಿದ್ದಾರೆ. ಅದಕ್ಕೆ ಅದ್ರ ಹಾಕೋ ಕಾಂಪ್ಲಿಕೇಶನ್ ನಮಗೆ ಇವಾಗ ಗೊತ್ತಾಗ್ದೇನೆ ಇರ್ಬೋದು. ಬಟ್ ನಮ್ಮ ಫ್ಯೂಚರ್ ಜನರೇಷನ್ಗೆ ಅದು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದನ್ನ ನಾವು ಕಡಿಮೆ ನಾವು ಸಿಟಿಸನ್ಸ್ ಆಗಿ, ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಕಡಿಮೆ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು. ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಉಪಯೋಗಿಸ್ಲೇಬಾರ್ದು. ಅದಕ್ಕೆ ಉಪಯೋಗಿಸೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಆಲ್ಟರ್ನೇಟಿವ್ಸ್ ಉಪಯೋಗಿಸ್ಬೇಕು ಅನ್ನೋದು ನನ್ನೊಂದು ಮನವಿ ಮಾಡ್ಕೊತಿದ್ದೀನಿ ಎಲ್ಲರಿಗೂ. ನಿತ್ಯ ಪ್ರಾಡಕ್ಟಲ್ಲಿ ನೀವು ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಇವಾಗ?
ಸರ್ ಫಾರ್ ಎಕ್ಸಾಂಪಲ್ಲು ಇದು ಬಂದ್ಬಿಟ್ಟು ಗ್ರೋಸರಿ ಬ್ಯಾಗ್ ಸರ್. ಇದು ನಿಮಗೆ ಕಿರಾಣಿ ಅಂಗಡಿಯಲ್ಲಿ ಸೂಪರ್ ಮಾರ್ಕೆಟಲ್ಲಿ ಉಪಯೋಗಿಸೋವಂಥದ್ದು ಅರ್ಧ ಕೆ ಜಿಯಿಂದ ಹಿಡಿದು 5 kg 1 kg 2 kg 10 kg 15 kg 20 kg ತನಕ ಕವರ್ ಸಿಗುತ್ತೆ ಸರ್. ಅಕಾರ್ಡಿಂಗ್ ಟು ಯುವರ್ ನೀಡ್ಸ್ ನಿಮಗೆ ಯಾವ ಥರ ಬೇಕಂತ ಹೇಳಿದರೆ ಆ ಥರ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಸರ್. ಫಾರ್ ಎಕ್ಸಾಂಪಲ್ ಇದು ಗ್ರೋಸರಿ ಬ್ಯಾಗು ನಿಮಗೆ ಅದಕ್ಕೂ ಪ್ಲಾಸ್ಟಿಕ್ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಸರ್. ನಿಮಗೆ ಕ್ವಾಲಿಟಿ ವೈಸ್ ಆ ಥರ ನಮ್ಮದು ಏನಾಗುತ್ತೆ ಅಂತಂದರೆ ಅದು 15 ವರ್ಷ ಆದರೂ ಕೊಳೆಯಲ್ಲ. ಇದು ನಮ್ಮದು 6 monthsಲ್ಲೇ ಡಿಕಂಪೋಸ್ ಆಗುತ್ತೆ. ಮತ್ತು ಕ್ಯಾರಿ ಬ್ಯಾಗ್ಸು ಇದು ಬಂದ್ಬಿಟ್ಟು ಸಣ್ಣದು, ಅಂದರೆ 1/4 kg ಇಡ್ಸೋ ಅಂಥದ್ದು. 1/4 kg ಇಂದ ಹಿಡಿದು 1/2 kg 1 kg 2 kg 5 kg ಎಲ್ಲ ಥರ ಕವರ್ಸು ಆ್ಯಂಡ್ ಕ್ಯಾರಿ ಕೆಪಾಸಿಟಿ ಇರೋದು ಸಿಗುತ್ತೆ ಸರ್. ಇದನ್ನು ನೀವು ಬೇಕ್ರಿಯಲ್ಲಿ ಉಪಯೋಗಿಸ್ಬೋದು, ಕಿರಾಣಿ ಅಂಗಡಿಯಲ್ಲಿ ಉಪಯೋಗಿಸ್ಬೋದು, ಬಟ್ಟೆ ಅಂಗಡಿಯಲ್ಲಿ ಎಲ್ಲ ಥರ ನಿಮಗೆ ಕ್ಯಾರಿ ಬ್ಯಾಗ್ಸ್ ಎಲ್ಲೆಲ್ಲಿ ಉಪಯೋಗಿಸ್ತಾರೋ ಯಾರು ಉಪಯೋಗಿಸ್ತಾರೆ ಎಲ್ಲರೂ ಅದು ಪ್ಲಾಸ್ಟಿಕ್ ಬಿಟ್ಟು ಇದು ಉಪಯೋಗಿಸ್ಬೋದು. ಹೌದು ಸರ್. ಮತ್ತೆ ಬೇರೆ ಉಪಯೋಗಿಸ್ತೀರಾ? ಮತ್ತೆ ಸರ್ ನಮ್ಮದು ಇಲ್ಲಿ ನೀವು ನೋಡ್ಬೋದು, ಈಗ ಹೋಟೆಲ್ಸ್ ಇರ್ತವೆ, ಅದಕ್ಕೆ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ಸರ್. ಯಾವ ಥರ ಅಂತಂದರೆ ನಮಗೆ ಇಲ್ಲ ನನಗೆ ಬ್ರ್ಯಾಂಡಿಂಗ್ ಬೇಕು, ನಮ್ಮದು ಅಡ್ರೆಸ್ ಬೇಕಾಗುತ್ತೆ, ನಮ್ಮದು QR ಕೋಡ್ ಬೇಕಾಗುತ್ತೆ, ಟೋಟಲ್ ಬ್ರ್ಯಾಂಡಿಂಗ್ ಹಿಂಗೆ ಏನೇನು ಬೇಕು ಆ ಥರ ನಾವು ಎಲ್ಲ ಥರ ಅವರ ಮಾರ್ಕೆಟಿಂಗ್ ಏನು ಸಹಾಯ ಬೇಕು ಎಲ್ಲದು ನೀವು ನೋಡ್ಬೋದು. ಇದನ್ನು ನೀವು ಹೋಟೆಲ್ಸ್ ಇರ್ಬೋದು, ಇದು ಒಂದು ಬೇಕ್ರಿದು ಮಾಡಿದ್ದೀವಿ, ಬೇಕ್ರಿದಿದೆ, ಹೋಟೆಲ್ಸು. ಮತ್ತು ಡಿ ಕಟ್ ಬ್ಯಾಗ್ಸ್ ಅಂತ ಬರುತ್ತೆ ಸರ್. ಇದು ಬಟ್ಟೆ ಅಂಗಡಿಯಲ್ಲಿ ಉಪಯೋಗಿಸ್ತಾರೆ. ಅವ್ರಿಗೆ ವಿತ್ ಪ್ರಿಂಟ್ ಬೇಕಂದ್ರೂ ಕೊಡ್ತೀವಿ, ವಿತೌಟ್ ಪ್ರಿಂಟ್ ಜಸ್ಟ್ ನಾರ್ಮಲ್ ಕವರ್ಸ್ ಬೇಕಂದ್ರೂ ನಾವು ಕೊಡ್ತೀವಿ ಸರ್. ಈ ಥರ ಬರುತ್ತೆ. ಇದಾದಮೇಲೆ ಹಾಸ್ಪಿಟ್ಲಲ್ಲಿ ನಿಮಗೆ ಮೆಡಿಸಿನ್ ಕೊಡಲಿಕ್ಕೆ ಈ ಥರ ಕವರ್ಸ್ ಉಪಯೋಗಿಸ್ತಾರೆ, ಇದನ್ನು ಕೊಡ್ಬೋದು. ಆಮೇಲೆ ಅವ್ರ ಬಯೋಮೆಡಿಕಲ್ ವೇಸ್ಟ್ ಆಗಲಿಕ್ಕೆ ಇದು ಬರುತ್ತೆ ನಮ್ಮದು ಕ್ಯಾರಿ ಬ್ಯಾಗ್. ಇದು ಆಮೇಲೆ ಡಸ್ಟ್ಬಿನ್ ಕವರ್ ಕೂಡ ಬರುತ್ತೆ ಸರ್ ನಮ್ಮದು. ಡಸ್ಟ್ಬಿನ್ ಹಾಕ್ಲಿಕ್ಕೆ, ಕಸ ಹಾಕ್ಲಿಕ್ಕೆ ಡಸ್ಟ್ಬಿನ್. ಪ್ಲಾಸ್ಟಿಕ್ ರೀಪ್ಲೇಸ್ ಅಲ್ಲಿ ಎಲ್ಲರಿಗೂ ನೀವು ಪ್ಲಾಸ್ಟಿಕ್ ನಿಮಗೆ ಎಲ್ಲೆಲ್ಲಿ ಇಮ್ಯಾಜಿನ್ ಮಾಡೋಕೆ ಇದು ಆಗುತ್ತೋ ಎಲ್ಲ ಕಡೆಗೂ ನಮ್ಮದು. ನೀವು ಯಾವ ಥರ ನೀವು ಪ್ರೂವ್ ಮಾಡ್ತಾರೆ ಇದು ನಾವು ಪ್ಲಾಸ್ಟಿಕ್ ಅಲ್ಲ ಅಂತ ನೀವು? ಸರ್ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದನೇ ಒಂದು ಗೈಡ್ಲೈನ್ಸ್ ಇದೆ ಸರ್. ಅದು ಡೈಕ್ಲೋರೋಮೈಥೇನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಸರ್. ಅದು ಕ್ವಿಕ್ ವೆರಿಫಿಕೇಶನ್ ಟೆಸ್ಟ್ ಮಾಡ್ತೀವಿ. ಏನಪ್ಪ ಅಂತಂದರೆ ಆ ಕೆಮಿಕಲಲ್ಲಿ ನೀವು ಪ್ಲಾಸ್ಟಿಕ್ ಹಾಕಿದರೆ ಅದು ಕರ್ಗೋಲ್ಲ. ಅದೇ ನಮ್ಮ ಪ್ರಾಡಕ್ಟು ನೀವು ಅದರೊಳಗೆ ಹಾಕಿದರೆ ವಿತಿನ್ ಇದರೊಳಗೆ ಅದು ಫುಲ್ ಡಿಸಾಲ್ವ್ ಆಗುತ್ತೆ ಸಾಕು. ಅದು ಆಸಕ್ತಿಯಿಂದ ಏನಾದ್ರು ತೋರ್ಸೋಕ್ಕಾಗುತ್ತಾ ಇವಾಗ ಮಾಡಿ ಡೈಕ್ಲೋರೋಮೀಥೇನ್ ಅಂತ. ಇದು CPCB ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅಪ್ರೂವ್ ಆಗಿರೋ ಕ್ವಿಕ್ ವೆರಿಫಿಕೇಶನ್ ಟೆಸ್ಟ್ ಸರ್ ಇದು. ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಏನಪ್ಪ ಅಂತಂದರೆ ಕ್ವಿಕ್ಕಾಗಿ ನಿಮಗೆ ಪ್ಲಾಸ್ಟಿಕ್ ಹೌದೋ ಅಲ್ವೋ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಮಾಡೋವಂಥ ಟೆಸ್ಟ್ ಸರ್ ಇದು. ಇದು ಬಂದುಬಿಟ್ಟು ಡೈಕ್ಲೋರೋಮೀಥೇನ್ ಸರ್. ಇವಾಗ ನಾನು ಪ್ಲಾಸ್ಟಿಕ್ ಹಾಕ್ತಿದ್ದೀನಿ ನೋಡಿ, ಇದರಲ್ಲಿ ನೀವು ನೋಡ್ಬೋದು ಏನು ರಿಯಾಕ್ಷನ್ ಆಗ್ತಿಲ್ಲ ಆ್ಯಕ್ಚುಲಿ. ಅದರಲ್ಲಿ ನೀವು ಇದನ್ನೇ ಫುಲ್ ಹಾಕಿದರೂ ಕೂಡ ನಿಮಗೆ ಏನೂ ಆಗಲ್ಲ ಸರ್. ಇದು ಇದೇ ಥರ ನೀವು ಯೋಚನೆ ಮಾಡ್ಬೋದು. ಇದನ್ನೇ ಇದರಲ್ಲೇ ಕೆಮಿಕಲಲ್ಲೇ ಇದು ಆಗ್ತಿಲ್ಲ ಅಂತಂದರೆ ನೀರಲ್ಲಿ ಸೇರಿಕೊಂಡ್ರೆ ಅಥವಾ ಎಲ್ಲಾದರೂ ಬೇರೆ ಕಡೆ ನದಿಯಲ್ಲಿ ಮಣ್ಣಲ್ಲಿ ಆದರೂ ಕೂಡ ನಿಮಗೆ ಏನೂ ಆಗಲ್ಲ ಸರ್. ಇದು ಹೇಗಿರುತ್ತೆ ನೀವು ವಿತಿನ್ 20 years ಆದಮೇಲೆ ಹೋಗಿ ಬಂದರೂ ಕೂಡ ಇದೇ ಸ್ಟೇಟ್ಸಲ್ಲಿ ಇರುತ್ತೆ ಸರ್. ಅದೇ ನಮ್ಮದು ಪ್ರಾಡಕ್ಟ್ ಬಂದುಬಿಟ್ಟು ನೀವು ನೋಡ್ಬೋದು ಬೇಕಂದರೆ. ನಮ್ದು ಇಲ್ಲಿದೆ ನೋಡಿ, ನಮ್ಮ ಬ್ರ್ಯಾಂಡ್ ನೇಮ್ ಅರ್ಥಕೈಂಡ್ ಕಂಪೋಸ್ಟಬಲ್ಸ್ ಅಂತ. ಇದನ್ನು ನಾನೀಗ ಹಾಕ್ತೀನಿ, ಈಗ ಒಂದು ಕಟ್ ಮಾಡಿ ಹಾಕ್ತೀನಿ ನೋಡಿ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ. ನೋಡಿ ಎಷ್ಟು ಗಟ್ಟಿ ಇದೆ ಅಂತ ನೀವು ನೋಡ್ಬೋದು. ಅದು 2 ನಿಮಿಷಕ್ಕೆ ಎಷ್ಟು ನಿಮಗೆ ರಿಯಾಕ್ಷನ್ ಯಾವ ಥರ ಆಗುತ್ತೆ ಅಂತ ನೋಡಿ ಸರ್. ಇದು ಬಂದುಬಿಟ್ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫ್ ಇಂಡಿಯಾದಿಂದ ನಿಮಗೆ ಮಾಡೋವಂಥ ಟೆಸ್ಟ್ ಸರ್ ಇದು. ಈಗ ನೋಡ್ಬೋದು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಆಗಿದೆ ಅಂತ. ಇದೇ ಥರ ಭೂಮಿಯಲ್ಲಿ 6 monthsಲ್ಲಿ ಇದು ಡಿಕಂಪೋಸ್ ಆಗುತ್ತೆ ಸರ್. ಟೆಸ್ಟ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಈ ಪ್ಲಾಸ್ಟಿಕ್ಕು ನಿಮಗೆ ಇಂಥ ಕೆಮಿಕಲ್ ಹಾಕಿದರೂ ಕೂಡ ಕರಗಲಿಲ್ಲ. ಅದೇ ನಮ್ಮ ಪ್ರಾಡಕ್ಟು ವಿತಿನ್ ಸೆಕೆಂಡ್ಸಲ್ಲಿ ಇದು ಡಿಕಂಪೋಸ್ ಆಯಿತು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಪ್ಲಾಸ್ಟಿಕ್ ಬಂದುಬಿಟ್ಟು ಈ 20 years ಆದರೂ ಕೂಡ ಅದು ಕೊಳೆಯಲ್ಲ. ಅದರಿಂದ ಅನಾನುಕೂಲನೇ ಜಾಸ್ತಿ ಆಗುತ್ತೆ ಅನುಕೂಲಗಳಕ್ಕಿಂತ. ಅದಕ್ಕೋಸ್ಕರ ನಮ್ಮದಕ್ಕೆ ಅರ್ಥಕೈಂಡ್ ಕಂಪೋಸ್ಟಬಲ್ಗೆ ಸ್ವಿಚ್ ಆಗಿ ನೀವು ಉಪಯೋಗಿಸ್ಬೋದು. ನಿಮ್ಗೆ 6 ತಿಂಗಳಲ್ಲಿ ಎಲ್ಲ ಪ್ರಾಡಕ್ಟ್ ಇದು ಬಂದುಬಿಟ್ಟು ಕೊಳ್ತೋಗುತ್ತೆ ನಮ್ಮದು. ಅದೇ ನಮ್ಮದು ಮೇನ್ ಅಡ್ವಾಂಟೇಜು. ಇದರಿಂದ ನಿಮಗೆ ಆ ದನ ಕರು ಆಗಲಿ ಏನಾದರೂ ಆಗಲಿ ಸಮುದ್ರದಲ್ಲಿ ಮೀನುಗಳು ಆಗಲಿ ತಿಂದರೂ ಕೂಡ ಅದು ಏನೂ ಹಾಳಾಗಲ್ಲ. ಅಂದರೆ ಇದು ಮಾಡಿರೋದು ಬಂದುಬಿಟ್ಟು ಜೋಳದಿಂದ ಅಲ್ವಾ, ಏನೂ ಆಗಲ್ಲ ಸರ್.
ಹೋಟೆಲ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಬೇಕರಿಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿಗಳು ಆಗಿರ್ಬೋದು, ಎಲ್ಲರಿಗೂ ಕೂಡ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ಪ್ಲಾಸ್ಟಿಕ್ ಬೇಡ ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಬಂದುಬಿಟ್ಟು 9886676676. ನಮಸ್ತೆ.